ಗೈಸ್, ಇವತ್ತಿನ ಈ ವಿಡಿಯೋದಲ್ಲಿ 5 ಲಕ್ಷಕ್ಕಿಂತ ಕಡಿಮೆ ಸಿಗುವ ಕಾರುಗಳನ್ನು ಒಂದೊಂದಾಗಿ ನೋಡೋಣ ಬನ್ನಿ. ಇದಕ್ಕಿಂತ ಮುಂಚೆ ಯಾರೆಲ್ಲ ನಮ್ಮ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ವೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮಾರುತಿ ಸುಜುಕಿ ಸೆಲೆರಿಯೋ ನೋಡ್ತಿರ್ಬೋದು. ನಿಮಗೆ ಇದರಲ್ಲಿ ಇನ್ಫೋಟೈನ್ಮೆಂಟ್ ಸಿಸ್ಟಮ್ ಸಿಗುತ್ತೆ, ಕೀಲೆಸ್ ಪುಷ್ ಬಟನ್, ಇಂಜಿನ್ ಸ್ಟಾರ್ಟ್ ಸ್ಟಾಪ್ ಆಪ್ಷನ್ ಸಿಗುತ್ತೆ, ಆಟೋಮ್ಯಾಟಿಕ್ ಆಪ್ಷನ್ ಕೂಡ ಸಿಗುತ್ತೆ, AC ಕಂಟ್ರೋಲ್ಸ್ ಕೂಡ ಇರುತ್ತೆ. ನೋಡ್ತಿರ್ಬೋದು ಫ್ರೆಂಡ್ಸ್, ಸ್ಟೇರಿಂಗ್ ಮೌಂಟೆಡ್ ಕಂಟ್ರೋಲ್ ಸಿಗುತ್ತೆ, ಡ್ರೈವರ್ ಸೈಡ್ ಏರ್ ಬ್ಯಾಗ್ ಕೂಡ ಸಿಗುತ್ತೆ, ಹ್ಯಾಲೋಜನ್ ಲೈಟ್ ಫಾಗ್ ಲ್ಯಾಂಪ್ ಕೂಡ ಸಿಗುತ್ತೆ, ಸಖತ್ತಾಗಿರೋ ORVM ಜೊತೆಗೆ ಇಂಡಿಕೇಟರ್ ಕೂಡ ಅದರಲ್ಲೇ ಸಿಗುತ್ತೆ. ರಿಕ್ವೆಸ್ಟ್ ಸೆನ್ಸರ್ ಇದೆ, ಕೀಲೆಸ್ ಎಂಟ್ರಿ ಮಾಡ್ಬೋದು, ಮ್ಯಾನ್ಯುವಲಿ ಅಡ್ಜಸ್ಟ್ಮೆಂಟ್ ಸೀಟ್ ಸಿಗುತ್ತೆ, ಡ್ರೈವರ್ ಸೀಟ್ಗೆ ಪ್ಯಾಸೆಂಜರ್ ಸೀಟ್ಗೂ ಸಹ ಮ್ಯಾನ್ಯುವಲಿ ಅಡ್ಜಸ್ಟ್ಮೆಂಟ್ ಸೀಟ್ ಸಿಗುತ್ತೆ. ಹಿಂದ್ಗಡೆ ನಿಮಗೆ ಡಿಫಾಗರ್ ಸಿಗುತ್ತೆ, ವೈಪರ್ ಸಿಗುತ್ತೆ, ಹಾಗೂ ಹಿಂದ್ಗಡೆ ಸ್ಟಾಪ್ ಟೇಲ್ ಲೈಟ್ ಕೂಡ ಸಿಗುತ್ತೆ. ಇವಾಗ ಇದರ ವೇರಿಯಂಟ್ ಮತ್ತು ಪ್ರೈಸ್ ಬಗ್ಗೆ ನೋಡೋಣ. ಪೆಟ್ರೋಲ್ನ ಬೆಲೆಯು 5,36,000ರಿಂದ 7,05,000ವರೆಗೆ ಸಿಗುತ್ತೆ. CNGದ ಬೆಲೆಯು 6,73,000ಕ್ಕೆ ಸಿಗುತ್ತೆ. ಮಾರುತಿ ಸುಜುಕಿ ಅಂದ್ರೆ ಮೈಲೇಜ್ಗಳ ರಾಜ ಅನ್ಬೋದು. ಮಾರುತಿ ಸುಜುಕಿ ಸೆಲೆರಿಯೋ ಎಷ್ಟು ಕೊಡುತ್ತಪ್ಪ ಅಂದರೆ, ಕಂಪನಿ ಹೇಳೋ ಪ್ರಕಾರ 26 ಕಿಲೋಮೀಟರ್ ಪರ್ ಲೀಟರ್ಗೆ ಕೊಡುತ್ತದೆ. ಮುಂದಿನ ಕಾರ್ ಬಂದ್ಬಿಟ್ಟು ಮಾರುತಿ ಸುಜುಕಿ ಆಲ್ಟೋ K10. ನೋಡ್ತಿರ್ಬೋದು, ರೋಡ್ ಪ್ರೆಸೆನ್ಸ್ ಕೂಡ ಕಾಂಪ್ಯಾಕ್ಟ್ ಆಗಿ ಸಕ್ಕತ್ತಾಗಿ ಕಾಣ್ತಿದೆ. ಆ್ಯಂಡ್ ಬೂಟ್ ಸ್ಪೇಸ್ ಕೂಡ ಚೆನ್ನಾಗಿ ಕೊಟ್ಟಿದ್ದಾರೆ. ಆ್ಯಂಡ್ ಒಳಗಡೆ ಕಂಫರ್ಟಬಲ್ ಕೂಡ ಚೆನ್ನಾಗಿದೆ. ಆ್ಯಂಡ್ ಫ್ರಂಟ್ನಲ್ಲಿ ಪಿಯಾನೋ ಬ್ಲ್ಯಾಕ್ ಫಿನಿಶಿಂಗ್ ಕೊಟ್ಟಿದ್ದಾರೆ. ಸೊ ಫ್ರೆಂಡ್ಸ್, ಮಾರುತಿ ಸುಜುಕಿ ಅಂದ್ರೇ ಮೈಲೇಜ್ಗಳ ರಾಜ ಅನ್ಬೋದು. ಸೊ ಈ ಕಾರಿನ ಮೈಲೇಜ್ ಬಂದ್ಬಿಟ್ಟು ನಿಮಗೆ 23 ಕಿಲೋಮೀಟರ್ ಪರ್ ಲೀಟರ್ ಸಿಗುತ್ತೆ. ಡಿಜಿಟಲ್ ಇನ್ಸ್ಟ್ರೂಮೆಂಟ್ ಕ್ಲಸ್ಟರ್ ಸಿಗುತ್ತೆ, ಸ್ಟೇರಿಂಗ್ ಮೌಂಟೆಡ್ ಕಂಟ್ರೋಲ್ಸ್ ಕೊಟ್ಟಿದ್ದಾರೆ, ಆ್ಯಂಡ್ ಇನ್ಫೋಟೈನ್ಮೆಂಟ್ ಸಿಸ್ಟಮ್ ಕೂಡ ಸಿಗುತ್ತೆ. ಆಟೋಮೆಟಿಕ್ ಗೇರ್ ಶಿಫ್ಟಿಂಗ್ ಕೂಡ ಇರುತ್ತೆ, ನಿಮಗೆ ಡ್ಯುಯಲ್ ಏರ್ ಬ್ಯಾಗ್ ಕೂಡ ಇರುತ್ತೆ, ಡ್ರೈವರ್ ಸೈಡ್ ಆ್ಯಂಡ್ ಕೋ ಪ್ಯಾಸೆಂಜರ್ ಸೈಡ್. ಇನ್ನು ಇದು ಯಾವ ಕಲರ್ಸ್ನಲ್ಲಿ ಸಿಗುತ್ತೆ ಅಂದರೆ, ನಿಮಗೆ ವೈಟ್ ಕಲರ್ನಲ್ಲಿ ಸಿಗುತ್ತೆ, ಆಮೇಲೆ ರೆಡ್ ಕಲರ್ನಲ್ಲೂ ಸಿಗುತ್ತೆ, ಬ್ಲ್ಯಾಕ್ ಸಿಗುತ್ತೆ, ದೆನ್ ರೇರ್ ಗೋಲ್ಡ್ ಕಲರ್ನಲ್ಲೂ ಕೂಡ ಸಿಗುತ್ತೆ, ಗ್ರೇ ಕಲರ್ನಲ್ಲಿ ಸಿಗುತ್ತೆ, ಬ್ಲ್ಯಾಕ್ ಕಲರ್ನಲ್ಲೂ ಸಿಗುತ್ತೆ, ಹಾಗೂ ಬ್ಲೂ ಕಲರ್ನಲ್ಲೂ ಕೂಡ ಸಿಗುತ್ತೆ. ಪ್ರೈಸ್ ಬಗ್ಗೆ ಹೇಳೋದಾದರೆ, ಪೆಟ್ರೋಲ್ 3.99 ಲಕ್ಷದಿಂದ 5.80 ಲಕ್ಷದವರೆಗೆ ಸಿಗುತ್ತೆ. ಹಾಗೂ CNG ನಿಮಗೆ 5.73 ಲಕ್ಷದಿಂದ 5.96 ಲಕ್ಷದವರೆಗೆ ಸಿಗುತ್ತೆ. ಸೊ ಮುಂದಿನ ಕಾರ್ ಬಗ್ಗೆ ನೋಡೋದಾದರೆ, ರೆನಾಲ್ಟ್ ಕ್ವಿಡ್ ನೋಡ್ಬೋದು ನೀವು. ಒಳ್ಳೆ ರೋಡ್ ಪ್ರೆಸೆನ್ಸ್, ಒಳ್ಳೆ ಲುಕ್ ಸಿಗುತ್ತೆ ನಿಮಗೆ ಈ ಕಾರ್ನಲ್ಲಿ. ಸೊ ಗ್ರೌಂಡ್ ಕ್ಲಿಯರೆನ್ಸ್ ನಿಮಗೆ 184 mm ಸಿಗುತ್ತೆ. ಆಮೇಲೆ ಟೈರ್ ಪ್ರೆಷರ್ ಮಾನಿಟರಿಂಗ್ ಕೂಡ ನೋಡ್ಬೋದು ನೀವು. ರಿವರ್ಸ್ ಕ್ಯಾಮ್ರಾ ಸಿಗುತ್ತೆ, ಇನ್ಫೋಟೈನ್ಮೆಂಟ್ ಸಿಸ್ಟಮ್ ಕೂಡ ಸಿಗುತ್ತೆ ನಿಮಗೆ, ಹಾಗೂ ಡ್ಯುಯಲ್ ಏರ್ ಬ್ಯಾಗ್ ಸಿಗುತ್ತೆ. ಒಳ್ಳೆ ಬೂಟ್ ಸ್ಪೇಸ್ ಕೂಡ ನೀವು ಇದರಲ್ಲಿ ನೋಡ್ಬೋದು. ಸೊ ಇನ್ನು ಕಲರ್ಸ್ ಬಗ್ಗೆ ನೋಡೋದಾದರೆ, ನೀವು ತುಂಬ ಕಲರ್ಸ್ನಲ್ಲಿ ಸಿಗುತ್ತೆ. ರೆಡ್ ಕಲರ್ನಲ್ಲಿ ಸಿಗುತ್ತೆ, ಗೋಲ್ಡ್ ಕಲರ್ನಲ್ಲಿ ಸಿಗುತ್ತೆ ವಿತ್ ಬ್ಲ್ಯಾಕ್ ರೂಫ್, ವೈಟ್ ಕಲರ್ನಲ್ಲಿ ಸಿಗುತ್ತೆ, ಸಿಲ್ವರ್ ಕಲರ್ನಲ್ಲಿ ಸಿಗುತ್ತೆ, ಸಿಲ್ವರ್ ಕಲರ್ ವಿತ್ ಬ್ಲ್ಯಾಕ್ ರೂಫ್ ಸಿಗುತ್ತೆ, ಬ್ಲೂ ಕಲರ್ನಲ್ಲಿ ಸಿಗುತ್ತೆ. ಇನ್ನು ಪ್ರೈಸ್ ಬಗ್ಗೆ ನೋಡೋದಾದರೆ, ನಿಮಗೆ 4.69 ಲಕ್ಷದಿಂದ 6.44 ಲಕ್ಷದವರೆಗೆ ಸಿಗುತ್ತೆ. ಸೊ ಫ್ರೆಂಡ್ಸ್, ಮುಂದಿನ ಕಾರ್ ನೋಡೋದಾದರೆ ಮಾರುತಿ ಸುಜುಕಿ ಎಸ್ಪ್ರೆಸ್ಸೋ ನೋಡ್ಬೋದು ನೀವು. ನಿಮಗೆ ಒಳ್ಳೆ ಬೂಟ್ ಸ್ಪೇಸ್ ಕೂಡ ಸಿಗುತ್ತೆ, ರೋಡ್ ಪ್ರೆಸೆನ್ಸ್ ಕೂಡ ಸಕ್ಕತ್ತಾಗಿ ಕಾಣುತ್ತೆ, ಹಾಗೂ ನಿಮಗೆ ಒಂದು ಒಳ್ಳೆ ಗ್ರೌಂಡ್ ಕ್ಲಿಯರೆನ್ಸ್ ಕೂಡ ಸಿಗುತ್ತೆ, ಇನ್ಫೋಟೈನ್ಮೆಂಟ್ ಸಿಸ್ಟಮ್ ಸಿಗುತ್ತೆ, ಏರ್ ಬ್ಯಾಗ್ ಸಿಗುತ್ತೆ. ಇನ್ನು ಮೈಲೇಜ್ ಬಗ್ಗೆ ಮಾತಾಡೋದಾದರೆ, ಪೆಟ್ರೋಲ್ 22 ಕೊಡುತ್ತೆ, ಹಾಗೂ CNG ನಿಮಗೆ 32 ಕೊಡುತ್ತೆ. ಇನ್ನು ಕಲರ್ಸ್ ಬಗ್ಗೆ ನೋಡೋದಾದರೆ, ನಿಮಗೆ ತುಂಬ ಕಲರ್ಸ್ ಸಿಗುತ್ತೆ ಇದರಲ್ಲಿ.
ರೆಡ್ ಮತ್ತು ಸಿಲ್ವರ್ ಕಲರ್ ಸಿಗುತ್ತೆ, ಹಾಗೂ ಬ್ಲ್ಯಾಕ್ ಮತ್ತು ವೈಟ್ ಕಲರ್ ಸಿಗುತ್ತೆ, ಆರೆಂಜ್ ಮತ್ತು ಗ್ರೇ ಕಲರ್ನಲ್ಲಿ ಸಿಗುತ್ತೆ, ಹಾಗೂ ಬ್ಲೂ ಕಲರ್ನಲ್ಲೂ ಸಿಗುತ್ತೆ ನಿಮಗೆ. ಇನ್ನು ಪ್ರೈಸ್ ಬಗ್ಗೆ ನೋಡೋದಾದರೆ ಪೆಟ್ರೋಲ್ ನಿಮಗೆ 4.26 ಲಕ್ಷದಿಂದ 5.95 ಲಕ್ಷದವರೆಗೆ ಸಿಗುತ್ತೆ. ಇನ್ನು CNG ನೋಡೋದಾದರೆ 5.91 ಲಕ್ಷದಿಂದ 6.11 ಲಕ್ಷದವರೆಗೆ ಸಿಗುತ್ತೆ ನಿಮಗೆ.